ಆದರ್ಶ ಗ್ರಾಮೀಣ ನೀರು ಸರಬರಾಜು ಯೋಜನೆಯ ಸಂಕಲ್ಪನೆ. ಗ್ರಾಮೀಣ ಭಾಗದಲ್ಲಿ ಯೋಗ್ಯ ಒತ್ತಡದಿಂದ ಮತ್ತು ಶುದ್ಧ ನೀರನ್ನು ಸರಬರಾಜು ಮಾಡಲು ಗ್ರಾಮೀಣ ನೀರು ಸರಬರಾಜು ಯೋಜನೆಯ ಅವಶ್ಯಕತೆ ಇರುತ್ತದೆ. ಇದರಲ್ಲಿ ನೀರಿನ ಮೂಲ ನದಿ ಅಥವಾ ಬಾವಿಗಳು ಇರಬಹುದು. ನೀರು ಸರಬರಾಜು ಯೋಜನೆಯ ಸಂಕಲ್ಪನೆಯ ಮೂಲ ಮಂತ್ರ ಯೋಗ್ಯ ಒತ್ತಡದಿಂದ ಮತ್ತು ಅವಶ್ಯಕತೆಗೆ ಅನುಕೂಲವಾಗುವ ಪ್ರಮಾಣದಲ್ಲಿ ನೀರು ಸರಬರಾಜು ಆಗುವ ಹಾಗೆ ಡಿಸೈನ್ ಮಾಡಿರುತ್ತಾರೆ. ಈ ರೀತಿಯ ನೀರು ಸರಬರಾಜು ಆಗಲು ಪಂಪ್ ಆಪರೇಟರ್ ನೇಮಕ ಮಾಡಿರುತ್ತಾರೆ. ಮೇಲ್ಕಂಡಂತೆ ನೀರು ಸರಬರಾಜು ನಡೆಯುತ್ತದೆ ಎಂದು ತಿಳಿಯಲು. ನೀರು ಸರಬರಾಜು ಯೋಜನೆಯ ಸದ್ಯದ ಪರಿಸ್ಥಿತಿ. ನೀರು ಸರಬರಾಜು ಯೋಜನೆಯು ಯಶಸ್ವಿಯಾಗಿ ನಡೆಯಲು ಕುಶಲ ಕರ್ಮಚಾರಿಗಳ ಅವಶ್ಯಕತೆ ಇರುತ್ತದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕುಶಲ ಕರ್ಮಚಾರಿಗಳು ಸಿಗುವುದು ತುಂಬಾ ಕಠಿಣವಾಗಿರುತ್ತದೆ. ಸದ್ಯಕ್ಕೆ ನೇಮಿಸಿರುವ ಕರ್ಮಚಾರಿಯು ಯೋಗ್ಯ ರೀತಿಯಲ್ಲಿ ಕೆಲಸ ಮಾಡಬಹುದು ಎಂಬುದು ನಂಬಿಕೆಗೆ ಅರ್ಹವಲ್ಲ. ಕೆಲವು ಕಡೆ ಭೌಗೋಳಿಕ ಪರಿಸ್ಥಿತಿಯಲ್ಲಿ ತುಂಬಾ ಕ್ಲಿಷ್ಟಕರವಾಗಿರುವುದರಿಂದ ಸರಿಯಾದ ವೇಳೆಯಲ್ಲಿ ಪಂಪ್ ಚಾಲು ಬಂದ್ ಮಾಡುವುದು ಕೂಡ ಕಠಿಣವಾಗಿರುತ್ತದೆ. ಇದರಿಂದ ಸುಮಾರು ಸಾರಿ ನಮಗೆ ಕಾಣುವ ಹಾಗೆ ಪಂಪ್ ಜಾಸ್ತಿ ವೇಳೆ ಶುರು ಉಳಿಯುತ್ತದೆ ಹಾಗೂ ನೀರು ಸಂಗ್ರಹಣೆ ಟ್ಯಾಂಕ್ ಯಾವಾಗಲೂ ತುಂಬಿ ಹರಿಯುತ್ತಿರುತ್ತದೆ. ನಿಯೋಜಿತ ವೇಳೆಗೆ ನೀರು ಸರಬರಾಜು ಮಾಡಲು ನೀರು ಸಂಗ್ರಹಣೆ ಟ್ಯಾಂಕ್ ಮುಂದಿರುವ ವಾಲ್ವ್ ಚಾಲು ಮಾಡಿದ ಮೇಲೆ ನೀರಿನ ಪಂಪ್ ಕೂಡಲೇ ಚಾಲು ಮಾಡುವುದೇ ಇರುವುದು. ಇದರಿಂದ ಗ್ರಾಹಕರಿಗೆ ಯೋಗ್ಯ ಒತ್ತಡದಿಂದ ನೀರು ಸರಬರಾಜು ಆಗದೇ ಇರುವುದು. ಇದನ್ನು ಅನುಭವಿಸಿದ ಅಸಂತುಷ್ಟ ಗ್ರಾಹಕರು ನೀರಿನ ಬಿಲ್ ಪಾವತಿಸಲು ಹಿಂದೇಟು ಹಾಕುತ್ತಾರೆ. ಗ್ರಾಮ ಪಂಚಾಯಿತಿಯ ಮೇಲೆ ಎರಡು ರೀತಿಯ ದುಷ್ಪರಿಣಾಮಗಳು ಬೀರುತ್ತವೆ. ಒಂದು ಕಡೆ ನೀರಿನ ಬಿಲ್ ಸರಿಯಾದ ವೇಳೆಗೆ ಸಿಗದೇ ಇರುವುದು, ಮತ್ತೊಂದೆಡೆ ನೀರಿನ ಟ್ಯಾಂಕ್ ತುಂಬಿ ಹರಿಯುವುದರಿಂದ ಶುದ್ಧ ನೀರು ಹಾಗೂ ವಿದ್ಯುತ್ ಶಕ್ತಿ ಹಾಳಾಗುವುದು. ಇದರಿಂದ ಗ್ರಾಮ ಪಂಚಾಯಿತಿಗೆ ವಿದ್ಯುತ್ ಬಿಲ್ ಪಾವತಿಸಲು ಆಗುವುದಿಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿ ಮಂಡಳಿಯು ತಕ್ಷಣವೇ ವಿದ್ಯುತ್ ಶಕ್ತಿಯನ್ನು ಕಡಿತಗೊಳಿಸುತ್ತವೆ. ವಿದ್ಯುತ್ ಶಕ್ತಿ ಇಲ್ಲದೆ ನೀರು ಸರಬರಾಜು ಯೋಜನೆಯು ಶಾಶ್ವತವಾಗಿ ಖಂಡಿತಗೊಳ್ಳುತ್ತವೆ. ಈ ದುಷ್ಟಚಕ್ರದಿಂದ ಹೊರಗೆ ಬರಲು ಶಾಶ್ವತ ಆಟೋಮೇಷನ್ ಮತ್ತು ವೈರ್ಲೆಸ್ ನಿಯಂತ್ರಣ ಕ್ರಿಯೆಯು ತುಂಬಾ ಅವಶ್ಯಕ ಎಂದು ಎನಿಸುತ್ತದೆ. ಆಟೋಮೇಷನ್ನಿಂದ ನೀರು ಸರಬರಾಜು ಯೋಜನೆಯಲ್ಲಿಯ ಪ್ರತ್ಯೇಕ ಅಪೇಕ್ಷಿತ ಕ್ರಿಯೆಯ ಅನುಗುಣವಾಗಿ ಯೋಗ್ಯ ವೇಳೆಯಲ್ಲಿ ಹಾಗೂ ಯೋಗ್ಯ ರೀತಿಯಲ್ಲಿ ನೀರು ಸರಬರಾಜು ಮಾಡಲಾಗುವುದು. ವೈರ್ಲೆಸ್ ನಿಯಂತ್ರಣೆಯ ಕ್ರಿಯೆಯಿಂದ ನೀರು ಸರಬರಾಜು ಯೋಜನೆಯ ಪ್ರತ್ಯೇಕ ಹಂತಗಳಲ್ಲಿ ಅವಶ್ಯಕತೆಯ ಅನುಗುಣವಾಗಿ ಸಮನ್ವಯವನ್ನು ಕಾಯ್ದುಕೊಳ್ಳುವುದು. ನೀರು ಸಂಗ್ರಹಣೆ ಟ್ಯಾಂಕ್ ಮೇಲಿರುವ ಸೆನ್ಸರ್ಗಳಿಗೆ ಮತ್ತು ಸ್ವಯಂತ್ರಗಳಿಗೆ ಸತತವಾಗಿ ವಿದ್ಯುತ್ ಶಕ್ತಿಯ ಪೂರೈಕೆಯಾಗಲು ಸೌರಶಕ್ತಿಯ ಉಪಯೋಗ ಮಾಡಲಾಗುತ್ತದೆ. ನೀರು ಸಂಗ್ರಹಣೆ ಟ್ಯಾಂಕ್ ಮೇಲಿರುವ ಸೆನ್ಸರ್ಗಳಿಗೆ ಮತ್ತು ಸ್ವಯಂತ್ರಗಳಿಗೆ ಸೌರಶಕ್ತಿಯಿಂದ ನಡೆಯಲು ಅವುಗಳ ರಚನೆಯ ಅಗತ್ಯಕ್ಕೆ ತಕ್ಕಂತೆ ಕಡಿಮೆ ಸೌರಶಕ್ತಿಯ ಬಳಕೆಗೆ ಅನುಗುಣವಾಗಿ ಮಾಡಿರುತ್ತಾರೆ. ಆಟೋಮೇಷನ್ ಮತ್ತು ವೈರ್ಲೆಸ್ ನಿಯಂತ್ರಣದಿಂದ ಆಗುವ ಲಾಭಗಳು. ಪಂಪ್ ಯೋಗ್ಯ ವೇಳೆಯಲ್ಲಿ ಶುರುವಾಗಿ ಹಾಗೂ ಅವಶ್ಯಕತೆಗೆ ತಕ್ಕಷ್ಟು ಚಾಲು ಇರುತ್ತದೆ. ಪಂಪಿನ ಮನೆ ಮತ್ತು ನೀರು ಸಂಗ್ರಹಣೆ ಟ್ಯಾಂಕ್ ಮೇಲಿರುವ ವೈರ್ಲೆಸ್ ಯಂತ್ರಣೆಯಿಂದ ನೀರಿನ ಟ್ಯಾಂಕ್ ಯಾವಾಗಲೂ ತುಂಬಿ ಹರಿಯುವುದಿಲ್ಲ ಹಾಗೂ ತುಂಬಿ ಹರಿಯುವ ನೀರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯವಾಗುತ್ತದೆ. ಇದರಿಂದ ವಿದ್ಯುತ್ ಶಕ್ತಿಯು ಉಳಿತಾಯವಾಗುತ್ತದೆ. ನಿಯೋಜಿತ ವೇಳೆಗೆ ಅನುಗುಣವಾಗಿ ಜಲನಿಯಂತ್ರಕವು ಚಾಲು ಮತ್ತು ಬಂದ್ ಆಗುವುದು. ಇದೇ ವೇಳೆಯಲ್ಲಿ ಪಂಪ್ ಕೂಡ ಚಾಲು ಮಾಡುವುದರಿಂದ ಗ್ರಾಹಕರಿಗೆ ಯೋಗ್ಯ ಒತ್ತಡದಲ್ಲಿ ನೀರು ಪೂರೈಕೆಯಾಗುವುದು. ಯಾವಾಗಲೂ ನಿಯೋಜಿತ ವೇಳೆಗೆ ಹಾಗೂ ಯೋಗ್ಯ ಒತ್ತಡದಿಂದ ನೀರು ಪೂರೈಕೆಯಾಗುವುದರಿಂದ ಎಲ್ಲ ಗ್ರಾಹಕರು ಸಂತುಷ್ಟರಾಗಿರುತ್ತಾರೆ. ಈ ರೀತಿಯ ಸಂತುಷ್ಟ ಗ್ರಾಹಕರು ನೀರಿನ ಬಿಲ್ ಪಾವತಿಸಲು ಹಿಂದೇಟು ಹಾಕದೆ ನೀರಿನ ಬಿಲ್ ಪಾವತಿಸಲು ಮುಂದಾಗುವ ಪ್ರಯತ್ನ ಮಾಡುತ್ತಾರೆ. ಈ ರೀತಿಯ ನೀರು ಸರಬರಾಜು ಯೋಜನೆಯನ್ನು ನಡೆಸಲು ಕುಶಲ ಕರ್ಮಚಾರಿಯ ಅಗತ್ಯ ಎನಿಸುವುದಿಲ್ಲ. ವೈರ್ಲೆಸ್ ನಿಯಂತ್ರಣೆಯ ಸ್ವಯಂತ್ರದಲ್ಲಿ ವೆಬ್ ಪೇಜಿನ ರಚನೆ ಇರುವುದರಿಂದ ನೀರು ಸರಬರಾಜು ಯೋಜನೆಯ ಎಲ್ಲಾ ಮಾಹಿತಿಗಳು ಗ್ರಾಹಕರಿಗೆ ತಮ್ಮ ಮನೆಯಲ್ಲಿಯೇ ಅಥವಾ ಸ್ಮಾರ್ಟ್ಫೋನ್ ಮುಖಾಂತರ ಜಗತ್ತಿನ ಯಾವುದೇ ಭಾಗದಲ್ಲಿ ಇಂಟರ್ನೆಟ್ ಮಾಧ್ಯಮದಿಂದ ನೋಡಲು ಆಗುತ್ತದೆ. ಸರ್ಕಾರ ಮತ್ತು ಗ್ರಾಹಕರಲ್ಲಿ ಪಾರದರ್ಶಕತೆ ಇಡುವುದರಲ್ಲಿ ಈ ಸ್ವಯಂತ್ರವು ತುಂಬಾ ಉಪಯುಕ್ತವಾಗಿದೆ. ಧನ್ಯವಾದಗಳು.